ನಮಸ್ಕಾರ ರೀ. ಇವತ್ತು ವೆಜ್ ಪುಲಾವ್ ಮಾಡಾಕ್ತಾರೆ ನೋಡ್ರಿ. ಹೆಲ್ದಿ ಆದಂಥ ಒಂದು ಪಲಾವ್. ಇದಕ್ಕೆ ಕ್ಯಾರೆಟು, ಟೊಮೆಟೊ, ಬೀನ್ಸು, ಈರುಳ್ಳಿ, ಕೆಂಪು ಅವರೆಕಾಳು, ಕೊಬ್ಬರಿ, ಬಾದಾಮ, ಗೋಡಂಬಿ ಎಲ್ಲ ಹೆಚ್ಚಿಟ್ಕೊಂಡು ಇವೇ ಕಾಳು ನೋಡ್ರಿ. ಈ ಕಾಳು ಹಾಕಿ ಪಲಾವ್ ಮಾಡ್ತಾನೆ. ಏನು ಟೇಸ್ಟಿಯಾಗಿತ್ತಂತೀರಿ. ಭಾಳ ಅಂದ್ರೆ ಭಾಳ ರುಚಿಯಾಗಿತ್ತು. ಈ ಕೆಂಪು ಅವರೆಕಾಳು ಸಿಕ್ಕರೆ ತೊಗೊಂಡು ಪಲಾವ್ ಮಾಡಿರಿ. ಮಕ್ಕಳಿಗೂ ಆರೋಗ್ಯಕ್ಕೆ ಒಳ್ಳೆಯದು, ದೊಡ್ಡರಿಗೂ ಒಳ್ಳೆಯದು. ರುಚಿ ಅಂತೂ ಮಸ್ತ್ ಇರ್ತತಿ. ಇವಾಗ ರೆಡಿ ಮಾಡ್ಕೊಳೋಣ ಒಂದು ಮಸಾಲ ಪಲಾವ್ಗೆ. ಆಲ್ರೆಡಿ ನಾನು ಅಕ್ಕಿನ 2 ಬಟ್ಲ ಅಕ್ಕಿನ ತೊಳೆದು ನೆನೆಯಾಕಿಟ್ಟೇನೆ. ಒಂದು 1/4 ಗಂಟೆ ಅಕ್ಕಿ ನೆನೆಸಿದ್ರೆ ಅನ್ನ ಉದುರಾಕತಿ ಮತ್ತು ಸ್ಮೂತಾಗಿ ಬೆಂದಿರ್ತತಿ. ಇವಾಗ ಒಂದು ಈರುಳ್ಳಿ ಹೆಚ್ಚಿದಂಥ ಒಂದು ಈರುಳ್ಳಿನ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳೋಣ. ಹಸಿ ಸ್ಮೆಲ್ ಹೋಗಬೇಕು, ಫ್ರೈ ಆಗಬೇಕು. 1 ಟೊಮೆಟೊ ಹಾಕ್ತಾನೆ ಇದ್ರಾಗ. ಸ್ವಲ್ಪ ಈರುಳ್ಳಿ, ಸ್ವಲ್ಪ ಟೊಮೆಟೊ ಒಗ್ಗರಣೆಗೆ ಇಟ್ಕೊಂಡೇನಿ. ರುಬ್ಬಿ ಹಾಕಿ ಮಾಡಿದ್ದು ಪಲಾವು ಮಸ್ತ್ ರುಚಿ ಆಗ್ತದೆ ರೀ. 1-2 ಇಂಚಷ್ಟು ಕೊಬ್ಬರಿ ಹಾಕೇನಿ, 4 ಬಾದಾಮ್ ಹಾಕ್ತಾನೆ, ಒಂದು 6 ಪೀಸ್ ಗೋಡಂಬಿ ಹಾಕ್ತಾನೆ. ಒಂಥರ ರಿಚ್ ಮಾಡೋಣ, ಪೌಷ್ಟಿಕಾಂಶಗಳಂತ ಒಂದು ಸ್ವಲ್ಪ ಹೆಲ್ದಿ ರೆಸಿಪಿ ಮಾಡೋಣ ಮಕ್ಕಳಿಗೋಸ್ಕರ. ಕೊತ್ತಂಬರಿ ಮುಂದಿಂದೆಲ್ಲ ನಾನು ಸಣ್ಣಗೆ ಹೆಚ್ಚಿ ಫೈನಲ್ ಹಾಕಾಕಿಟ್ಟೇನಿ. ಈ ಹಿಂದಿನ ಕಡ್ಡಿ ಎಳೀದಿರ್ತತಿ, ಇದನ್ನು ರುಬ್ಬಾಕೆ ಹಾಕ್ತಾನೆ. ಒಂದು ಕುಕ್ಕರ್ ಇಟ್ಟೀಗ 2 ಸ್ಪೂನ್ ತುಪ್ಪ ಹಾಕ್ತಾನೆ, 2 ಸ್ಪೂನ್ ಎಣ್ಣೆ ಹಾಕ್ತಾನೆ. ಯಾವುದೇ ರೈಸ್ ಐಟಮ್ ಮಾಡಲಿ ತುಪ್ಪ ಅಥವಾ ಬೆಣ್ಣೆ ಯೂಸ್ ಮಾಡಿದ್ರೆ ಭಾಳ ರುಚಿ ಮಸ್ತ್ ಇರ್ತತಿ, ಆರೋಗ್ಯಕರವಾಗಿಯೂ ಇರ್ತತಿ. ಬೆಣ್ಣೆ ತುಪ್ಪ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ನೋಡಿರಿ. 2 ಸ್ಪೂನ್ ತುಪ್ಪ, 2 ಸ್ಪೂನ್ ಎಣ್ಣೆ, ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕೋಣ. ಎರಡು ಲವಂಗ, 1 ಏಲಕ್ಕಿ, 1 ಇಂಚು ಚಕ್ಕಿ ಹಾಕೋಣ, 1 ಪಲಾವ್ ಎಲೆ ಹಾಕೋಣ. ಪಲಾವ್ ಎಲೆ 1 ಇಂಚು ಚಕ್ಕಿ ನೋಡ್ರಿ. ಮಕ್ಕಳಿಗೆ ಸಪ್ರೇಟಾಗಿ ಸೊಪ್ಪು ಕೊಟ್ರೆ, ಕಾಳು ಕೊಟ್ರೆ, ತರಕಾರಿ ಕೊಟ್ರೆ ಅದು ಬೇಡ ಇದು ಬೇಡ ಅಂತಾರೆ. ಹೀಗಾಗಿ ಈ ಥರ ಮಿಕ್ಸ್ ಒಂದರ ರೈಸ್ ಬಾತ್ ಮಾಡ್ರೆ ಇಷ್ಟಪಟ್ಟು ತಿಂತಾರೆ. ಉದಾಹರಣೆ ನಮ್ಮ ಮನೆಯೊಳಗೆ ನಮ್ಮ ಪಾಪು, ನಮ್ಮ ಹರ್ಷ ಈ ಥರ ಮಾಡ್ರೆ ಭಾಳ ಇಷ್ಟಪಟ್ಟು ತಿಂತಾನೆ. ನೀವು ಸಪ್ರೇಟ್ ಏನಾದರೂ ಕೊಡ್ರಿ, ಅದು ಬೇಡ ಇದು ಬೇಡ ಅಂತ ರಾಗ ಎಳಿತಾರೆ. ಅದಕ್ಕೋಸ್ಕರ ಈ ಥರ ಹೆಲ್ದಿ ಫುಡ್ ರೆಡಿ ಮಾಡೋದು ನೋಡಿರಿ. ಇಲ್ಲಿ ಬೀನ್ಸು, ಕ್ಯಾರೆಟು ಹಾಕಿದ್ದಾಯಿತು. ಕೆಂಪು ಅವರೆಕಾಳು ಮೇಲೆ ಸಿಪ್ಪಿ ಕೆಂಪು ಇರ್ತಾವೆ ನೋಡ್ರಿ. ಉದ್ದಕ್ಕೆ ಕಾಯಿ ಇರ್ತಾವೆ, ಅಲಸಂದಿಕಾಯಿ ಹಂಗೆ. ಅದರೊಳಗಿನ ಕಾಳಿವು ಟೇಸ್ಟಿಯಾಗಿ ಬರ್ತಾವೆ. 1 ಬದನೆಕಾಯಿ ಹಾಕ್ತೇನೆ ಇದ್ರಾಗ. ಇದೆಲ್ಲ ಹಾಕೋದ್ರಿಂದ ಅನ್ನ ಭಾಳ ರುಚಿ ಆಗ್ತತಿ, ಬಾತ್ ಮಸ್ತಾಗಿರ್ತತಿ, ಇಷ್ಟಪಟ್ಟು ತಿಂತಾರು. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ 1 ಸ್ಪೂನು. ಇವಾಗ ಫ್ರೈ ಮಾಡಿದಂಥ ಎಲ್ಲ ಪದಾರ್ಥ ಆರೈತಿ ಇನ್ನು ಗ್ರೈಂಡ್ ಮಾಡ್ಕೊಂಬರೋಣ. ಈ ಥರ ರುಬ್ಬಿ ಮಾಡಿದ್ದ ಪಲಾವು ಭಾಳ ರುಚಿ ಆಗ್ತತಿ. ಒಂದು ಸಲ ಟ್ರೈ ಮಾಡಿರಿ. ಈ ಕಾಳು ಸಿಕ್ಕರೆ ಬಿಡಬೇಡ್ರಿ. ವಿಶೇಷವಾಗಿ ಕಾಳಿಗೋಸ್ಕರ ನಾ ಪಲಾವ್ ಮಾಡಕತ್ತೀನಿ. ಭಾಳ ರುಚಿ ಆಗ್ತತಿ. 4 ಟೇಬಲ್ ಸ್ಪೂನ್ ಮೊಸರು ಹಾಕೇನಿ ನೋಡ್ರಿ. ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು, ಮೊಸರು ಹಾಕಿ ಮಾಡಿ ನೋಡ್ರಿ, ಏನು ಟೇಸ್ಟಿ ಬರ್ತತಿ ಪಲಾವು. ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಪುಡಿ. ಖಾರ ಭಾಳ ತಿನ್ನಂಗಿಲ್ಲ ಮಕ್ಕಳು, ಕಡಿಮೆ ಮಾಡ್ತಾನೆ, ಮೀಡಿಯಮ್ ಆಗಿ ಮಾಡಿರ್ತಾನೆ. ಅರಿಶಿಣ ಪುಡಿ, ತುಪ್ಪ ಹಾಕಿ ಮಾಡಿದ್ರೆ ಅದರಿಂದ ಘಮ ಘಮ ಅಂತತಿ, ರುಚಿ ಮಸ್ತಾಗಿರ್ತತಿ.
ಇವಾಗ ಗರಂ ಮಸಾಲ ಹಾಕಿದೆ ಸ್ವಲ್ಪ ನಾನು, ಅರ್ಧ ಸ್ಪೂನ್. ಇವಾಗ ರುಬ್ಕೊಂಬಂದಂಥ ಮಸಾಲ ಇದಕ್ಕೆ ಹಾಕಿಬಿಡೋಣ. ನೈಸಾಗಿ ರುಬ್ಬಿರಬೇಕು. ಇದಕ್ಕೆ ಹಾಕಿಬಿಡೋಣ. ಈಗ ಗೋಡಂಬಿ, ಬಾದಾಮಿ, ತುಪ್ಪ ಬಿದ್ದಂಥ ಈ ರೈಸ್ ಬಾತ್ ಕೇಳ್ತೀರ ರುಚಿಗೆ ಸೂಪರಾಗಿರ್ತೈತಿ. ಇದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಟು ನೀರು ಹಾಕೋಣ. ಆ ಮಿಕ್ಸಿ ಜಾರಿಗಿದ್ದಂಥ ಮಸಾಲ ವೇಸ್ಟ್ ಮಾಡೋದು ಬೇಡ. ಈಗ ಆಲ್ರೆಡಿ ನಾನು 2 ಲೋಟ ಅಕ್ಕಿ ತೊಳೆದು ನೆನೆ ಇಟ್ಕೊಂಡೇನೆ ಅಂತೀನಿ. 1/4 ಗಂಟೆ ನೆನೆಸ್ಬೇಕು. ಇದರಿಂದ ಅನ್ನ ಸ್ಮೂತಾಗಿ ಬೆಂದಿರ್ತೈತಿ, ಅಗಳು ಬಿಡಿ ಬಿಡಿಯಾಗಿಯೂ ಬರ್ತೈತಿ. ನೋಡಿರಿ, ಈಗ ನೆನೆ ಇಟ್ಟಂಥ ಅಕ್ಕಿ ನಾನು ಹಾಕ್ತೀನಿ. ಈಗ 2 ಲೋಟ ಅಕ್ಕಿ 4 ಜನಕ್ಕೆ ಮಾಡಕತ್ತೀನಿ ಪಲಾವಿಲ್ಲಿ ನಾನು. ಇದು ಅಕ್ಕಿ ಹಾಕಿನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಂದ ಅದು ಕುದಿ ಬರಬೇಕು. ಪಳ ಕುದಿಯೋ ಹೊತ್ತಿನಾಗ ಲಿಡ್ ಕ್ಲೋಸ್ ಮಾಡಿ 3 ಸೀಟಿ ಹೊಡಿಸಿಬಿಟ್ರೆ ನಮ್ಮ ಪಲಾವ್ ರೆಡಿ ಆಗ್ತದೆ ನೋಡ್ರಿ. ಯಾರೆಲ್ಲ ವಿಡಿಯೋ ನೋಡತ್ತೀರಿ, ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಕೊಡ್ರಿ. ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಈ ಥರ ಕುದಿಯಾಕತ್ತಲ್ಲ, ಲಿಡ್ ಕ್ಲೋಸ್ ಮಾಡೋಕೆ ಹೋಗಿದ್ದೆ, ಅದ್ರಾಗ ವಯಸ್ಸರು ಇರಲಿಲ್ಲ. ವಯಸ್ಸರು ಹಾಕ್ತೀನಿ. ಒಂದು 3 ಸೀಟಿ ಹೊಡೆದ್ರೆ ಸಾಕು ನೋಡ್ರಿ. ಅನ್ನ ರೆಡಿಯಾಗಿರ್ತೈತಿ. ಮೀಡಿಯಮ್ಗಿಂತ ಸ್ವಲ್ಪ ಸ್ಲೋ ಇಡಬೇಕು, ಅಂದ್ರೆ ಚೆನ್ನಾಗಿ ಅನ್ನ ಬೇಯ್ತೈತಿ. ಜೋರು ಉರಿ ಇಟ್ಟು ವಿಸಿಲ್ ಹೊಡೆಸ್ಬಾರ್ದು. ಮೀಡಿಯಮ್ಗಿಂತ ಸ್ವಲ್ಪ ಸ್ಲೋ ಇರಲಿ. ನೋಡ್ರಿ, ಸೂಪರಾಗಿ ರೆಡಿ ಆಗೈತಿ ನಮ್ಮ ಕೆಂಪು ಅವರೆಕಾಳಿನ ಪಲಾವ್. ನೋಡಿದರೆ ಒಳ್ಳೆ ಘಮ ಘಮ ಐತಿ. ಯಾವಾಗ ತಿಂತೇನೆ ಅನ್ನಿಸ್ತೈತೆ, ಅಷ್ಟೊಂದು ರುಚಿಯಾದಂಥ ಅನ್ನ ರೆಡಿ ಆಗೈತಿ. ಇದಕ್ಕೆ ಫೈನಲಾಗಿ ಕೊತ್ತಂಬರಿ ಹಾಕಿ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ನಿಮಗೆ ತೋರಿಸ್ತೇನೆ ನೋಡಿರಿ. ಸೂಪರಾಗಿ ಬಂದೈತಿ. ನೀವು ಟ್ರೈ